ಹಲೋ ಸ್ನೇಹಿತರೆ, ನಾನು ಇಲ್ಲಿ ಮ್ಯಾಪ್ ತೋರಿಸ್ತಾ ಇದ್ದೀನಿ, ಗಮನಿಸಿ. ನಾವು ಕೆಳಗಡೆ ಸೋಮನಾಥ್ ಟೆಂಪಲ್ಲು, ಗಿರ್ ನ್ಯಾಷನಲ್ ಪಾರ್ಕ್ ನೋಡಿಕೊಂಡು ವಯಾ ಪೋರ್ಬಂದರು ಮೇಲೆ ದ್ವಾರಕಾ ಹೋಗ್ತಾ ಇದ್ದೀವಿ. ಫುಲ್ಲು ಸಮುದ್ರದ ಪಕ್ಕನೇ ರೋಡಿದೆ, ಚೆನ್ನಾಗಿದೆ ರೋಡು. ನಿಮ್ಗೆ ಅಷ್ಟು ಕಿಲೋಮೀಟರ್ ಕೂಡ ಅದು ಸೋಮನಾಥಿಂದ ದ್ವಾರಕಾ ಹೋಗೋವರೆಗೂ ಈ ನಾವು ಸಮುದ್ರದ ಅರೇಬಿಯನ್ ಸಿ ಏನು ಬರುತ್ತೆ ಅದ್ರ ಪಕ್ಕದಲ್ಲೇ ರೋಡ್ ಬರುತ್ತೆ. ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ಮ್ಯಾಪ್ ತೋರಿಸ್ತಾ ಇದ್ದೀನಿ. ವಯಾ ಪೋರ್ಬಂದರ್ ಮೇಲೇ ಹೋಗಬೇಕು. ನಾವು ಗುಜರಾತ್ ಟ್ರಿಪ್ ಮಾಡಿದಾಗ ಫಸ್ಟು ನ್ಯಾಷನಲ್ ಗಿರ್ ಪಾರ್ಕ್ ಮತ್ತು ಸೋಮನಾಥ್ ಟೆಂಪಲ್ ನೋಡಿಕೊಂಡು ನೆಕ್ಸ್ಟು ಇದಕ್ಕೆ ಹೋದ್ವಿ. ನಾವು ಅಲ್ಲಿ ಮಾಧವಪುರ ಬೀಚ್ ಅಂತ ಸಿಗುತ್ತೆ ಮಧ್ಯದಲ್ಲಿ. ಆ ಮಾಧವಪುರ ಬೀಚಲ್ಲಿ ನಾವು ಸ್ವಲ್ಪ ಇಳಿದಿದ್ವಿ. ನೋಡಿ, ಈ ಥರ ಹೋಗ್ತಾ ಇದ್ದೀವಿ. ನಾನು ಮ್ಯಾಪ್ ಯಾಕೆ ತೋರಿಸ್ತೆ ಅಂದರೆ, ನಾವು ಅದೇ ನೋಡಿ ಅರೇಬಿಯನ್ ಸಿ ಪಕ್ಕದಲ್ಲೇ ಹೋಗ್ತೀವಿ. ಉದ್ದಕ್ಕೂ ಸಮುದ್ರ, ಎಷ್ಟು ಕಿಲೋಮೀಟರ್ ಸಮುದ್ರ ಇದೆ ಅಂತ. ಹೀಗೆ ಈ ಮಧ್ಯದಲ್ಲಿ ಒಂದು ಮಾಧವಪುರ ಬೀಚ್ ಅಂತ ಸಿಗುತ್ತೆ. ಇದು ಮಾಧವಪುರ ಬೀಚು ತುಂಬ ಚೆನ್ನಾಗಿದೆ. ನಾವು ಒಂದು ಹತ್ರ ಚೆನ್ನಾಗಿರೋ ಪ್ಲೇಸಲ್ಲಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ಸ್ವಲ್ಪ ನೋಡಿಕೊಂಡು ಒಂದೆರಡು ಫೋಟೋಗಳು ತಗೊಂಡು ಮುಂದೆ ಹೋದ್ವಿ. ತುಂಬ ರಮಣೀಯವಾದ ದೃಶ್ಯ ಅಂತ ಹೇಳ್ಬೋದು ಇದು. ನೀವು ಎಷ್ಟು ಉದ್ದ ಹೋಗ್ತೀರಾ, ಸಮುದ್ರದ ಮಧ್ಯದಲ್ಲೇ ಹೋಗ್ತೀವಿ ನಾವು. ಸೋಮನಾಥಿಂದ ದ್ವಾರಕಾವರೆಗೂ. ಸೋಮನಾಥಿಂದ ದ್ವಾರಕಾಗೆ 236 ಕಿಲೋಮೀಟ್ರ್ ಆಗುತ್ತೆ. 5 ತಾಸು ಆಗುತ್ತೆ. 4 ತಾಸು 56 ನಿಮಿಷ ಅಂದರೆ ಆರಾಮಾಗಿ ಹೋಗ್ಬೋದು. 4 ತಾಸು ಮಧ್ಯದಲ್ಲಿ ನಿಲ್ಲಿಸಿ ಹೋದರೆ ಟೈಮ್ ಆಗುತ್ತೆ. ಇದು ಮಾಧವಪುರ ಬೀಚ್ ಅಂತ ಹೇಳಿದ್ನಲ್ಲ, ಇಲ್ಲಿ ಸ್ವಲ್ಪ ಹೊತ್ತು ನಾವು ಕಾರ್ ನಿಲ್ಲಿಸ್ಬಿಟ್ಟು ಸ್ವಲ್ಪ ಬೈಕ್ ರೈಡ್ ಮಾಡಿ ಒಂದೆರಡು ಸ್ನ್ಯಾಪ್ಗಳು ತೊಗೊಂಡು, ಚೆನ್ನಾಗಿದೆ ಬೀಚ್ ಅಂತ. ಒಂಟೆನೂ ಇದೆ, ಒಂಟೆ ಸವಾರಿ ಇದೆ, ಬೈಕ್ ಸವಾರಿ ಇದೆ, ಮತ್ತು ಎಳ್ನೀರೆಲ್ಲ ಇಲ್ಲಿ ಸಿಗುತ್ತೆ. ಟೀ, ಕಾಫಿ, ಎಳ್ನೀರೆಲ್ಲ ಸಿಗುತ್ತೆ. ಸುಮ್ಮನೆ ಒಂದು ಜಾಲಿಗೋಸ್ಕರ ಒಂದು ರೈಡ್ ಮಾಡಿ, ಒಂದು ಬೈಕ್ ರೈಡ್ ಮಾಡಿ, ಯಜಮಾನ್ರು ಅವ್ರನ್ನ ಹಿಂದೆ ಕುಂಡಿಸ್ಬಿಟ್ಟು ನಾನೇ ಓಡಿಸ್ತೀನಿ ಕೊಡು ಅಂತ ಹೇಳಿದ್ರು. ಸೊ ಅಲ್ಲೊಂದು ರೈಡ್ ಮಾಡಿ ನಾವು ಒಂದೆರಡು ಸ್ನ್ಯಾಪ್ ತಗೊಂಡು, ಆವಾಗ ಸೂರ್ಯೋದಯ ಆಗ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಇಷ್ಟು ನಾವು ಅರ್ಲಿ ಮಾರ್ನಿಂಗು 6 o'clock ಬಿಟ್ಟಿದ್ವಿ ಸೋಮನಾಥ್. ದಾರಿನಲ್ಲಿ ಟೀ ಬಿಸ್ಕೆಟ್ ಕುಡ್ಕೊಂಡು ಬಂದ್ವಿ. ಸೊ ಬೆಳಗ್ಗೆ ಬೇಗನೆ ಇದ್ದೀವಿ. 236 ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಂದ. 4 ತಾಸು 236 ಕಿಲೋಮೀಟರ್ಸ್ ಅಂದರೆ 3 hours 56 minutes. ಬಟ್ ನಾವು ಟಿಫನ್ಗೆ ಮತ್ತು ಬ್ರೇಕ್ ತೊಗೊಂಡ್ರೆ, ಟಿಫನಿಗೆ ಬ್ರೇಕು ಮತ್ತು ಲಂಚಿಗೆ ಬ್ರೇಕ್ ಮಾಡಿ, ಟೀ ಕಾಫಿಗೆಲ್ಲ ಬ್ರೇಕ್ ಮಾಡಿ ಹೋದರೆ 5 hours ಆಗುತ್ತೆ. ಸಾಯಂಕಾಲ ಅಷ್ಟೊತ್ತಿಗೆ ನಾವು ದ್ವಾರಕಾಗೆ ಹೋದ್ವಿ. ಫಾಸ್ಟಾಗೇ ಹೋದ್ವಿ, ಜಾಸ್ತಿ ನಾವು ಟೈಮ್ ವೇಸ್ಟ್ ಮಾಡಿಲ್ಲ. ಇಲ್ಲಿ ಒಂಟೆ ಸವಾರಿ ಇದೆ, ಜನ ಇದ್ದಾರೆ ನೋಡಿ, ಚೆನ್ನಾಗಿದೆ. ಫೋಟೋ ಎಲ್ಲ ತಗೊಳ್ಳೋಕ್ಕೆ, ಆಟ ಆಡೋಕ್ಕೆಲ್ಲ ಚೆನ್ನಾಗಿದೆ. ನಾವು ಸಮುದ್ರಕ್ಕೇನು ಇಳಿಯಲ್ಲ, ಯಾಕಂದರೆ ಎಲ್ಲಿ ಯಾವ ರೀತಿ ಆಳ ಇರುತ್ತೆ ಅಂತ ಗೊತ್ತಿರಲ್ಲ. ಹಾಗಾಗಿ ಎಲ್ಲೂ ಸಮುದ್ರಕ್ಕೆ ಹಾಗೆ ಇಳಿಯಬಾರ್ದು. ಗೊತ್ತಿಲ್ಲದ ಜಾಗದಲ್ಲೆಲ್ಲ ಹಾಗೆಲ್ಲ ಇಳಿಬಾರ್ದು ಸಮುದ್ರದಲ್ಲಿ, ನೀರಲ್ಲಿ. ನೋಡಿಕೊಂಡು ಹೀಗೆ ಒಂದು ರೈಡ್ ಮಾಡಿಕೊಂಡು ಆರಾಮಾಗಿ ಬಂದ್ವಿ. ಇದು ನೀವು ಈ ದೃಶ್ಯನ ನೋಡಲಿ ಅಂತಂದು ಹೇಳಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ನನ್ನ ಗುಜರಾತ್ ಟ್ರಿಪ್ನ ಭಾಗವಾಗಿ, ಇದು ಆ ಸೀರೀಸ್ನ ಭಾಗವಾಗಿ ಈಗ ಸೋಮನಾಥ್ ಮಂದಿರ ಆಯಿತು. ಸ್ವಲ್ಪ ಬ್ರೇಕ್ ತೊಗೋತಾ ಇದ್ದೀನಿ ಮಾಡುವಾಗ, ಎಲ್ಲ ಕೆಲಸಗಳ ಮಧ್ಯೆ ಇದನ್ನು ಹಾಕಬೇಕು ವೀಡಿಯೋಸ್ ಅಲ್ವಾ. ಸೊ ಕಂಟಿನ್ಯೂಸ್ ಆಗಿ ಸ್ವಲ್ಪ ಬೇಗ ಬರ್ತಾಯಿಲ್ಲ ವೀಡಿಯೋಸ್, ನಿಧಾನಕ್ಕೆ ಬರ್ತಾಯಿದೆ. ಯಾರು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರು ಮಾಡಿಲ್ಲ ನೋಡಿ, ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಮಾಡಿ. ಮತ್ತು ಚಾನಲಲ್ಲಿ ನಿಮಗೆ ಟೆಂಪಲ್ ಹೋಗಿದೆ, ಟ್ರಾವೆಲ್ ಆಗಿದೆ ಅಂದರೆ ಎಲ್ಲಿ ಹೋಗಿದ್ದೀನಿ ಅಲ್ಲೆಲ್ಲ ವೀಡಿಯೋಸ್ ತೊಗೊಂಡು ಬಂದಿದ್ದೀನಿ. ಮತ್ತು ಎಷ್ಟೊಂದು ದೇವಸ್ಥಾನಗಳಿದೆ, ಅಡುಗೆಗಳಿದೆ, ಉತ್ತರ ಕರ್ನಾಟಕ ಅಡುಗೆಗಳಾಗಲಿ, ಬೆಂಗಳೂರು ಅಡುಗೆಗಳಾಗಲಿ, ಮತ್ತು ನನಗೆ ಇಷ್ಟ ಇರುವಂತಹ ಬೇರೆ ಅಡುಗೆಗಳಾಗಲಿ ಎಲ್ಲ ಸಿಗುತ್ತೆ, ನೀವು ನೋಡ್ಬೋದು. ನೋಡಿ, ನಾವು ಒಂದು ರೈಡ್ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಿದೆ ರೈಡ್ ಅಂತ ಹೇಳ್ತಾ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ. ಥ್ಯಾಂಕ್ ಯು ಸ್ನೇಹಿತರೆ. ಮತ್ತು ಹೀಗೆ ಮುಂದಿನ ವೀಡಿಯೋಗೆ ಕಾಯ್ತಾ ಇರಿ, ಸಿಗ್ತೀವಿ ಅಂತ ಹೇಳ್ತಾ ನಾನು ಮಾತಾಡೋದು ನಿಲ್ಲಿಸ್ತೀನಿ. ಮತ್ತು ಯಾರಿಗಾದರೂ ಈ ನನ್ನ ವೀಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್. ನನ್ನ ಗುಜರಾತ್ ಟ್ರಿಪ್ನ ಸೀರೀಸ್ ಮುಂದುವರಿಯುತ್ತೆ. ಹಾಗೆ ಮತ್ತೆ ಎಲ್ಲೆಲ್ಲಿ ಹೋದ್ವಿ, ಏನೇನು ಮಾಡಿದ್ವಿ ಅಂತ ಬರ್ತಾ ಇರುತ್ತೆ, ನೋಡ್ತಾ ಇರಿ, ಸಂತೋಷ ಪಡ್ತಾ ಇರಿ, ಸೋಮನಾಥಿಂದ ಆರೋಗ್ಯವಾಗಿರಿ ಅಂತ ಹೇಳ್ತಾ ಹೋಗಬೇಕಾದ್ರೆ ಈ ಮಾಧವಪುರ ಬೀಚ್ ಸಿಗುತ್ತೆ. ತುಂಬ ಚೆನ್ನಾಗಿದೆ, ಉದ್ದಕ್ಕೆ ಅಷ್ಟು ದೂರ ಸಿಗುತ್ತೆ, ನೋಡ್ಕೊಂಡು ಹೋಗ್ಬೋದು. ಈ ಮಾಧವಪುರ ಬೀಚಲ್ಲಿ ಬೈಕ್ಗಳಿದೆ ಆಟ ಆಡೋಕ್ಕೆ, ಮಕ್ಕಳಿಗೆ. ಒಂಟೆ ಇದೆ, ಇಲ್ಲಿ ಒಂಟೆ ಇದೆ, ನಿಂತಿದೆ ಈ ಸೈಡು. ಒಂಟೆ ಮತ್ತು ಬೈಕ್ಗಳಿದೆ, ಬೈಕ್ ರೈಡ್ ಮಾಡೋರು ಮಾಡ್ಬೋದು.
ಚೆನ್ನಾಗಿದೆ ವಿಸಿಟ್ ಮಾಡಲಿಕ್ಕೆ. ನೋಡಿ ಅಲ್ಲಿ ನಿಂತಿದೆ ಒಂಟೆ. ಬೀಚಲ್ಲಿ ಬಂದು ಒಂಟೆ ಆಶ್ಚರ್ಯ ಅಲ್ಲ. ಡೆಸರ್ಟಲ್ಲಿ ಇರಬೇಕಾಗಿದ್ದ ಒಂಟೆ ಬೀಚಲ್ಲಿ ಬಂದಿದೆ. ಈ ಬೈಕ್ಗಳಿದೆ ರೈಡ್ ಮಾಡಲಿಕ್ಕೆ. ಹಾಯ್ ಹಲೋ, ನಾನು ನಿಮ್ಮ ಚಿತ್ರಾಸ್ ಕಿಚನಿಂದ. ಮಾಧವಪುರ ಬೀಚಲ್ಲಿ ಎಳ್ನೀರು ಕುಡಿಯೋಣ ಬನ್ನಿ, ಬೈಕ್ ರೈಡ್ ಮಾಡೋಣ. ಒಂಟೆ